ನಮ್ಮ ಮೈಸೂರಿನ ಕಾರಂಜಿ ಕೆರೆ. ಈ ಕಾರಂಜಿ ಕೆರೆಯಲ್ಲಿ ನಾವು ಚಿಲ್ಡ್ರನ್ಸ್ ಪಾರ್ಕ್, ಬಟರ್ಫ್ಲೈ ಪಾರ್ಕ್ ಮತ್ತು ವಾಕ್ ಥ್ರೂ ಪಂಜರದ ಜೊತೆಗೆ ಪ್ರಕೃತಿಯಲ್ಲಿ ಆವೃತವಾಗಿರೋ ಈ ಉದ್ಯಾನವನದಲ್ಲಿ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಜೊತೆ ಒಂದು ದಿನದ ಟ್ರಿಪ್ ಚೆನ್ನಾಗಿರುತ್ತೆ. ನಮ್ಮ ಭಾರತದ ಅತಿ ದೊಡ್ಡ ವಾಕ್ ಥ್ರೂ ಪಂಜರ ನಮ್ಮ ಮೈಸೂರಿನಲ್ಲಿ ಇರೋದು ನಮಗೆ ಹೆಮ್ಮೆಯ ವಿಷಯ. ಈ ಕಾರಂಜಿ ಕೆರೆಯ ಒಟ್ಟು ವಿಸ್ತೀರ್ಣ 90 ಹೆಕ್ಟೇರ್ಗಳು. ಕೆರೆಯ ವಿಸ್ತೀರ್ಣ ಸುಮಾರು 55 ಹೆಕ್ಟೇರ್. ಕರಾವಳಿ ಪ್ರದೇಶವು ಸುಮಾರು 35 ಹೆಕ್ಟೇರ್ಗಳಿಂದ ಆವೃತವಾಗಿದೆ. ಈ ಕಾರಂಜಿ ಕೆರೆಯ ಸಂಪೂರ್ಣ ಮಾಹಿತಿಯನ್ನ ನಿಮ್ಗೆ ಈ ವಿಡಿಯೋದಲ್ಲಿ ಕೊಡ್ತೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಕಾರಂಜಿ ಕೆರೆಯಲ್ಲಿ ಮೊದಲಿಗೆ ನಮಗೆ ನೋಡೋಕೆ ಸಿಗೋದು ಚಿಲ್ಡ್ರನ್ಸ್ ಪಾರ್ಕ್. ಇಲ್ಲಿ ಮಕ್ಕಳ ಜೊತೆ ಕೆಲ ಸಮಯ ಕಳೆಯಲು ಹೇಳಿ ಮಾಡಿಸಿದ ಸ್ಥಳ ಅಂತಾನೆ ಹೇಳ್ಬೋದು. ಇಲ್ಲಿ ಮಕ್ಕಳ ಜೊತೆ ದೊಡ್ಡವರು ಕೂಡ ಮಕ್ಕಳಾಗುವುದರಲ್ಲಿ ಸಂಶಯವೇ ಇಲ್ಲ. ಇದರ ಜೊತೆ ಕೆಲವೊಂದು ಪಕ್ಷಿಗಳನ್ನ ನಾವಿಲ್ಲಿ ನೋಡಬಹುದು. ಸ್ನೇಹಿತರೆ, ಈ ಕಾರಂಜಿ ಕೆರೆಯಲ್ಲಿ ಮುಖ್ಯವಾಗಿ ನೋಡೋಕೆ ಸಿಗುವಂತದ್ದು ಪಕ್ಷಿ ಮಂದಿರ. ಈ ಪಕ್ಷಿ ಮಂದಿರವನ್ನ 3.8 ಮಿಲಿಯನ್ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದ್ದು ಸುಮಾರು 20 ಮೀಟರ್ ಎತ್ತರ, 60 ಮೀಟರ್ ಉದ್ದ ಮತ್ತು 40 ಮೀಟರ್ ಅಗಲವನ್ನ ಹೊಂದಿದ್ದು ಭಾರತದ ಅತಿ ದೊಡ್ಡ ವಾಕ್ ಥ್ರೂ ಪಕ್ಷಿ ಮಂದಿರ ಅಂತ ಹೇಳ್ಬೋದು. ಮುಖ್ಯವಾಗಿ ಇಲ್ಲಿ ನವಿಲು, ಹಾರ್ನ್ ಬಿಲ್, ಬಿಳಿ ನವಿಲು, ಟರ್ಕಿಗಳ ಜೊತೆಗೆ ಕಪ್ಪು ಹಂಸಗಳನ್ನು ನಾವಿಲ್ಲಿ ನೋಡಬಹುದು. ಸ್ನೇಹಿತರೆ, ಇಲ್ಲಿ ಬೋಟಿಂಗ್ ರೇಟ್ ಕೂಡ ಮಾಡಬಹುದು. ಒಬ್ಬರಿಗೆ 60 ರೂಪಾಯಿ ಟಿಕೆಟ್ ಚಾರ್ಜ್ ಇರುತ್ತೆ. ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗಳ ಜೊತೆ ಇಲ್ಲಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬಹುದು.
ಬೋಟಿಂಗ್ ರೈಡ್ ಆದ್ಮೇಲೆ ಮುಂದೆ ನಾವು ನೋಡಬೇಕಾದ್ದು ವಾಚ್ ಟವರ್. ಇಲ್ಲಿ ನಾವು ಸಂಪೂರ್ಣ ಕೆರೆಯ ಜೊತೆಗೆ ಕೆಲವು ಸೀಸನ್ಗಳಲ್ಲಿ ವಲಸೆ ಹಕ್ಕಿಗಳನ್ನ ಒಟ್ಟಾರೆ ನೋಡಬಹುದು. ಇಲ್ಲಿ ಕಂಡು ಬರೋ ಕೆಲವು ಸಾಮಾನ್ಯ ವಲಸೆ ಹಕ್ಕಿಗಳಲ್ಲಿ ಬೂದು ಪೆಲಿಕನ್, ಬಣ್ಣದ ಕೊಕ್ಕರೆ, ಐಬಿಸ್, ಕಾರ್ಮೊರೆಂಟ್, ಎಗ್ರೆಟ್ ಇತ್ಯಾದಿಗಳು. ರೀಸೆಂಟ್ ಆಗಿ ಪಕ್ಷಿಗಳ ಸಮೀಕ್ಷೆಯನ್ನು ನಡೆಸಿದಾಗ ಇಲ್ಲಿ 147 ಬಗೆಯ ಜಾತಿಗಳನ್ನ ನೋಂದಣಿ ಮಾಡಲಾಗಿದೆ. ಅದರಲ್ಲಿ ಮುಖ್ಯವಾಗಿ ಭಾರತೀಯ ನವಿಲು ಮತ್ತು ಪಿಹನ್ಗಳು ಇಲ್ಲಿ ಕಂಡು ಬರುವ ಸಾಮಾನ್ಯ ಪಕ್ಷಿಗಳಾದ್ರೆ ಬಹಳಷ್ಟು ಬಗೆಯ ಪಕ್ಷಿಗಳು ಇಲ್ಲಿಗೆ ವಲಸೆ ಬರುತ್ತೆ. ಕಾರಂಜಿ ಕೆರೆಯ ಪ್ರಾದೇಶಿಕ ನೈಸರ್ಗಿಕ ಇತಿಹಾಸ ಇರುವ ಈ ವಸ್ತು ಸಂಗ್ರಹಾಲಯವನ್ನ ಮೇ 20, 1995ರಲ್ಲಿ ಉದ್ಘಾಟನೆ ಮಾಡಲಾಗುತ್ತೆ. ನಮ್ಮ ಭಾರತದ ದಕ್ಷಿಣ ಪ್ರದೇಶದ ಸಸ್ಯ, ಪ್ರಾಣಿ ಮತ್ತು ಭೂವೈಜ್ಞಾನಿಕ ಸಂಪತ್ತಿನ ಚಿತ್ರೀಕರಣವನ್ನ ನಾವಿಲ್ಲಿ ನೋಡಬಹುದು. ಸ್ನೇಹಿತರೆ, ಕಾರಂಜಿ ಕೆರೆಯ ಮತ್ತೊಂದು ಅದ್ಭುತ ಅಂದ್ರೆ ಚಿಟ್ಟೆಗಳ ಪಾರ್ಕ್. ಈ ಒಂದು ಸಣ್ಣ ದ್ವೀಪದಲ್ಲಿ ಈ ಚಿಟ್ಟೆಗಳ ಪಾರ್ಕ್ ಬಹಳ ಸುಂದರವಾಗಿ ರಚನೆ ಮಾಡಲಾಗಿದೆ. ಇಲ್ಲಿ ಕೆಲವೊಂದು ಸೀಸನ್ಗಳಲ್ಲಿ ಸುಮಾರು 45 ಜಾತಿಯ ಚಿಟ್ಟೆಗಳನ್ನ ನೋಡಬಹುದು. ಚಿಟ್ಟೆಗಳ ಸಂತಾನೋತ್ಪತ್ತಿಗೆ ಅಗತ್ಯವಾದ ಸಸ್ಯಗಳನ್ನ ಬೆಟ್ಟಗುಡ್ಡಗಳು ಮತ್ತು ಮಲೆನಾಡಿನಂತಹ ಇತರ ಪ್ರದೇಶಗಳಿಂದ ತರಿಸಲಾಗಿದೆ. ಸಸ್ಯಗಳ ಜೊತೆ ಮಕರಂದದ ಸಸ್ಯಗಳನ್ನ ಆಯ್ಕೆ ಮಾಡಿ ಈ ದ್ವೀಪದೊಳಗೆ ನೆಡಲಾಗಿದೆ. ಈ ಕಾರಂಜಿ ಕೆರೆಯ ಪಕ್ಕದಲ್ಲೇ ಮೈಸೂರು ಮೃಗಾಲಯ ಇದೆ. ಅಲ್ಲಿ ಸಿಂಹದ ಗರ್ಜನೆ ಇಲ್ಲಿಗೆ ಹೇಗೆ ಕೇಳಿಸುತ್ತೆ ನೋಡಿ. ಸ್ನೇಹಿತರೆ, ಮುಖ್ಯವಾಗಿ ಕಾರಂಜಿ ಕೆರೆಯ ಬಗ್ಗೆ ನಾನು ಹೇಳೋದಾದ್ರೆ ಎಂಟ್ರೆನ್ಸ್ ಫೀಸ್ ಬಂದು 60 ರೂಪಾಯಿ, ಬೈಕ್ ಪಾರ್ಕಿಂಗ್ 40 ರೂಪಾಯಿ, ಕಾರ್ಗಳಿಗೆ 70 ರೂಪಾಯಿ, ಬೋಟ್ ರೈಡಿಂಗ್ಗೆ ಒಬ್ಬರಿಗೆ 60 ರೂಪಾಯಿ. ಜೊತೆಗೆ ಬೇಕಂದ್ರೆ ಇಲ್ಲಿಂದ ಮೈಸೂರು ಝೂಗೆ ಕಾಂಬೋ ಟಿಕೆಟ್ ತಗೋಬಹುದು. ನಾವಿಲ್ಲಿ ಮುಖ್ಯವಾಗಿ ನೋಡಬೇಕಾದ್ದು ಪಕ್ಷಿ ಮನೆ, ಚಿಲ್ಡ್ರನ್ಸ್ ಪಾರ್ಕ್, ಬೋಟ್ ರೈಡಿಂಗ್, ವಾಚ್ ಟವರ್, ಚಿಟ್ಟೆಗಳ ಪಾರ್ಕ್ ನ ಜೊತೆಗೆ ಒಂದು ಮ್ಯೂಸಿಯಂ ಕೂಡ ನಾವು ನೋಡಬಹುದು. ನಾನು ಕೆಲವೊಂದ್ ಕಡೆ ಹಾವುಗಳಿವೆ ಎಚ್ಚರ ಅಂತ ಬೋರ್ಡ್ ನೋಡಿದ್ದೆ. ಅದರ ಬದಲು ಪ್ರೇಮಿಗಳಿದ್ದಾರೆ ಎಚ್ಚರ ಅಂತ ಹಾಕಿದ್ರೆ ಚೆನ್ನಾಗಿರೋದು ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದೇ ತರಹದ ಬಹಳಷ್ಟು ವಿಡಿಯೋಗಳು ನಾನು ಈಗಾಗಲೇ ನನ್ನ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಸಮಯ ಇದ್ರೆ ಒಮ್ಮೆ ನೋಡ್ಕೊಂಡು ಬನ್ನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ನಿಮ್ಮ ಪ್ರೀತಿಯ ಮೈಸೂರು ಲೋಕೇಶ್.